ಸೊ ಯಾವಾಗ ಬರ್ತಾರೆ ಪ್ರಜ್ವಲ್ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ, ಮತ್ತು SIT ಮುಂದೆ ಯಾವಾಗ ಹಾಜರಾಗ್ತಾರೆ ಅನ್ನುವಂಥದ್ದು ಬಹಳ 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 ಪ್ರಶ್ನೆಗಳಿತ್ತು. ಅದಕ್ಕೆ ಫೈನಲಿ ಒಂದು ಉತ್ತರ ಸಿಗ್ತಾ ಇದೆ. ಇವತ್ತು ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ಹೊರಡ್ತಾರೆ. ಯಾಕೆ ಅಂತ ನೋಡೋಣ. ಇವತ್ತು ಮಧ್ಯಾಹ್ನ 12:05 ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಅವರು ಅಲ್ಲಿಂದ ತೆರಳುತ್ತಾರಂತೆ. ನಾಳೆ ಮಧ್ಯರಾತ್ರಿ 12:30 ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಹೇಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ, ಪಬ್ಲಿಕ್ ಟಿವಿ ಬಳಿ ಟಿಕೆಟ್ ಬುಕ್ಕಿಂಗ್ನ ಎಕ್ಸ್ಕ್ಲೂಸಿವ್ ಆಗಿರುವಂಥ ಡೀಟೇಲ್ಸ್ ಲಭ್ಯವಾಗಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ 12:05 ಅವರು ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟ್ರೆ, ನಾಳೆ ಮಧ್ಯರಾತ್ರಿ 12:30 ಬೆಂಗಳೂರಿಗೆ ಬಂದು ತಲುಪ್ತಾರೆ. ಸೊ SIT ಅವರು ಸುಮಾರು ದಿನಗಳವರೆಗೂ ಕೂಡ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಾದಿದ್ದೇ ಬಂತು, ಮಂಗಳೂರಿನ ಏರ್ಪೋರ್ಟ್ಗಳಲ್ಲೂ ಕಾದಿದ್ದೇ ಬಂತು. ಯಾವಾಗ ಬರ್ತಾರೆ ಈಗ ನೋಡಿ, ಪಬ್ಲಿಕ್ ಟಿವಿ ಕೊಡ್ತಾ ಇರುವಂಥ ಈ ಟಿಕೆಟ್ ಬುಕ್ಕಿಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ಪ್ರಕಾರವಾಗಿ ಇವತ್ತು ಮಧ್ಯಾಹ್ನ 12:05 ಅವರು ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಹೊರಡ್ತಾರೆ. ನಾಳೆ ಮಧ್ಯರಾತ್ರಿ 12:30 ಫೈನಲಿ ಬೆಂಗಳೂರಿಗೆ ಬರ್ತಾರೆ. ಆ್ಯಕ್ಚುಲಿ ಅವ್ರದ್ದು ಟಿಕೆಟ್ ಬುಕ್ಕಿಂಗ್ ಇದ್ದಿದ್ದು ಕ್ಯಾನ್ಸಲ್ ಆಗಿತ್ತು, 15ನೇ ತಾರೀಕಿಗೆ ಇತ್ತು. ಇದು ಹೊಸದಾಗಿ ಟಿಕೆಟನ್ನು ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ. ಅನ್ನೋ ಪ್ರಶ್ನೆ ಇತ್ತು. ಈಗಷ್ಟೇ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಹೇಗೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬುಕ್ಕಿಂಗ್ ಆಗಿರೋ ಮಾಹಿತಿ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ ಅಂತ. ಸೊ ಈ ಟಿಕೆಟ್ ಬುಕ್ಕಿಂಗ್ ಒರಿಜಿನಲ್ ಅಥೆಂಟಿಸಿಟಿ ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಇದ್ದೇ ಇದೆ. ಒಂದು ವೇಳೆ ಇದ್ರ ಪ್ರಕಾರ ನಾವು ನೋಡಿದ್ರೆ ಇವತ್ತು ಮಧ್ಯರಾತ್ರಿ ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ನಾಳೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬಿಸ್ನೆಸ್ ಕ್ಲಾಸ್, ಎಕನಾಮಿಕ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅಂತ ಕೇಳಿದ್ರೆ ಬಿಸ್ನೆಸ್ ಕ್ಲಾಸು. ಸೊ ಸೀಟಿಂಗ್ ವ್ಯವಸ್ಥೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. 6G ನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅಂತ, ರೈಟ್? ಡೀಟೇಲ್ಸ್ ಕೊಡ್ತಾರೆ. ಮುರಳೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಈ ಹಿಂದೆ ಕೂಡ ಪ್ರಜ್ವಲ್ ಭಾರತಕ್ಕೆ ಬರೋದ್ರ ಬಗ್ಗೆ ಮಾಹಿತಿ ಇದೇ ರೀತಿ ಇತ್ತು. ಮೇ 3ನೇ ತಾರೀಕು ಬರ್ತಾರೆ, ಇನ್ನೊಂದು ಕಡೆಗೆ 12ನೇ ತಾರೀಕು ಬರ್ತಾರೆ ಅಂತ. ಈಗ ಅದು 15, 16 ಅನ್ನೋ ರೀತಿನಲ್ಲಿ ತೋರಿಸ್ತಾ ಇದೆಯಲ್ಲ. ಸೊ ಇದು ನಿಜವಾಗ್ಲೂ ಅವರು ಭಾರತಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆನ, ಅಥವಾ ಅವರ ಬೆಂಬಲಿಗರು ಆಪ್ತರಿಂದ ಡೈವರ್ಟ್ ಮಾಡುವಂತಹ ತಂತ್ರನ? ಮಮತಾ, ಏನಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಯಾವಾಗ ವಾಪಸ್ ಬರ್ತಾರೆ ಅನ್ನೋದೇ ಪ್ರಶ್ನಾರ್ಹವಾಗಿ ಉಳ್ಕೊಂಡಿರುವಂಥದ್ದು. ಯಾಕಂದ್ರೆ ಇದು ಕೇವಲ ಇಲ್ಲಿಯವರಿಗೆ ಮಾತ್ರ ಅಲ್ಲ, ಅಂದ್ರೆ ಅವರ ಅಭಿಮಾನಿಗಳಿಗಿರ್ಬೋದು, ಜೊತೆಗೆ ಬೇರೆ ಬೇರೆ ಏನು ಫಾಲೋವರ್ಸ್ ಇರ್ಬೋದು, ಅವ್ರಗಳಿಗೆ ಮಾತ್ರ ಅಲ್ಲ. ಆದರೆ SITಯ ತನಿಖೆನ ಇಡೀ ಪ್ರಕರಣದ ತನಿಖೆ ಮಾಡ್ತಾ ಇರುವಂಥ SIT ಅಧಿಕಾರಿಗಳಿಗೂ ಕೂಡ ಇದೇ ಕುತೂಹಲ ಇರುವಂಥದ್ದು. ಯಾಕಂದ್ರೆ 24/7 ಅವರ ಚಲನವಲನಗಳೇನಿತ್ತು, ಯಾವ ಏರ್ಪೋರ್ಟ್ನಿಂದ ಅವರು ಲಾಗಿನ್ ಆಗ್ತಾರೆ, ಚೆಕ್ ಇನ್ ಆಗ್ತಾರೆ, ಜೊತೆಗೆ ಎಲ್ಲಿಂದ ಪ್ರಯಾಣ ಮಾಡ್ತಾರೆ, ಇದೆಲ್ಲಾನು ಕೂಡ SIT ಅಧಿಕಾರಿಗಳು ಸಾಕಷ್ಟು ಮಾನಿಟರ್ ಮಾಡ್ತಾ ಇದ್ದಾರೆ. ಮಾನಿಟರ್ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅವ್ರು ಬರುವಂತ ಚಹರೆಗಳು ಕೂಡ ಇರಲಿಲ್ಲ. ಯಾವುದೇ ರೀತಿ ಅವರು ಬರ್ತಾ ಇದ್ದಾರೆ ವಾಪಸ್ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಕೂಡ SIT ಅಧಿಕಾರಿಗಳಿಗೂ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ 27ನೇ ತಾರೀಕು ಬೆಂಗಳೂರಿನಿಂದ ಜರ್ಮನಿಗೆ ಹೋಗೋ ಸಂದರ್ಭದಲ್ಲಿ ಒಂದು ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು. ಅದು 15ನೇ ತಾರೀಕು, ಅಂದ್ರೆ ಈಗ ಏನು ನಾವು ತೋರಿಸ್ತಾ ಇದೀವಿ ಡೀಟೇಲ್ಸ್, ಅದು 15ನೇ ತಾರೀಕು ಜರ್ಮನಿಯ 12:30 ಅಂದ್ರೆ ಭಾರತೀಯ ಕಾಲಮಾನ 3:30 ಅಂದ್ರೆ ಇವತ್ತು 3:30 ಜರ್ಮನಿನ ತೋರಿತಾರೆ, ಮತ್ತು ನಾಳೆ ಮಧ್ಯರಾತ್ರಿ 12:30 ಬೆಂಗಳೂರಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣ 3ನೇ ತಾರೀಕು ಬರ್ತಾರೆ, 12ನೇ ತಾರೀಕು ಬರ್ತಾರೆ, ಅದಾದ ನಂತರ 15ನೇ ತಾರೀಕು ಬರ್ತಾರೆ, ಈ ರೀತಿಯ ಸಾಕಷ್ಟು ಊಹಾಪೋಹಗಳಿತ್ತು. ಆದ್ರೆ 3ನೇ ತಾರೀಕು ಅವರು ಯಾವುದೇ ರೀತಿಯ ಟಿಕೆಟ್ ಅನ್ನ ಬುಕ್ ಮಾಡಲ್ಲ, ಮತ್ತು 12ನೇ ತಾರೀಕು ಕೂಡ ಯಾವುದೇ ರೀತಿಯ ಟಿಕೆಟ್ ಅನ್ನ ಬುಕ್ಕಿಂಗ್ ಅನ್ನ ಮಾಡಲ್ಲ. ಇದಕ್ಕೆ 15ನೇ ತಾರೀಕು ಅವತ್ತು ಮಾಡಿದಂತ ರಿಟರ್ನ್ ಟಿಕೆಟ್ ಏನಿತ್ತು, ಆ ರಿಟರ್ನ್ ಟಿಕೆಟ್ ಅನ್ನ ಈಗ ಕನ್ಫರ್ಮ್ ಅನ್ನ ಮಾಡ್ಕೊಂಡಿರೋಂಥದ್ದು. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಅವರು 6G ಸೀಟ್ ನಂಬರ್ ಅನ್ನ ಈಗ ಕನ್ಫರ್ಮ್ ಆಗಿದೆ. ಇವತ್ತು ಭಾರತೀಯ ಕಾಲಮಾನ ಸರಿಸುಮಾರು 12:30 ಏರ್ಪೋರ್ಟ್ಗೆ ಚೆಕ್ ಇನ್ ಆಗಬೇಕು. 12:30 ಏರ್ಪೋರ್ಟ್ ನ ಒಳಗಡೆ ಬರ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅಂದ್ರೆ 12:30 1 ಗಂಟೆ ಒಳಗಡೆ, ಬಿಸ್ನೆಸ್ ಕ್ಲಾಸ್ ಅಂದ್ರೆ ಮಿನಿಮಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಗಳಿಗೆ 1 ಗಂಟೆ ಅಥವಾ 1:30 ಗಂಟೆ ಬಿಫೋರ್ ಆಗಿ ಏರ್ಪೋರ್ಟ್ಗೆ ಬರಬೇಕಾಗುತ್ತೆ, ಚೆಕ್ ಇನ್ ಆಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ 1:30 ಅಥವಾ 2 ಗಂಟೆ ಒಳಗಡೆ ಚೆಕ್ ಇನ್ ಆಗ್ತಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಇದನ್ನ SIT ಅಧಿಕಾರಿಗಳು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. 12:30 1 ಗಂಟೆಗೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.